ಗ್ರಾಮಸ್ಥರ ಬೇಡಿಕೆಗಳು ಈಡೇರಲಿ. ಕ್ಲಾಸ್ಗಳು ಫೈಲ್ಗಳು ನೋಡ್ತಾ ಇಲ್ಲ ಅಂತ, ಕ್ಲಾಸ್ಗಳು ಫೈಲ್ ನೋಡ್ತಾ ಇಲ್ಲ ಅಂದ್ರೆ ಇದು ನಿಮ್ದು ಅನ್ಪಿಟ್ಟಿದ್ದಿ ಅಂತ. ಈ ಕೆಲಸ ನೀ ತಗೋಬೇಕು, ನಾವಂತೂ ತಗೊಳಕ್ಕಾಗಲ್ಲ ಸರ್. ನೌಕರ ಸಂಘದವರು ಬಹಳ ಈಗ ಗ್ರಾಮ ಪಂಚಾಯತ್ಗಳು ಸರಿಯಾಗಿ ನಡೆದ್ರೆ ಊರುಗಳು ಸರಿಯಾಗಿರ್ತಾವೆ, ದೇಶ ಸರಿಯಾಗಿರ್ತದೆ. ಇಂಥ ಒಂದು ಸಂದರ್ಭದಲ್ಲಿ ಇವತ್ತು ಜಿಲ್ಲಾ ಪಂಚಾಯತಿ ಏನು ಆಡಳಿತ ಇದೆ, ಜಿಲ್ಲಾ ಮಟ್ಟದ ಆಡಳಿತ ಕುಸಿದು ಹೋಗಿದೆ. ಇವನ್ನ ಚುರುಕುಗೊಳಿಸ್ಬೇಕು. ಅದಕ್ಕೆ ಬಂದಂತ ಹೊಸ ಅಧಿಕಾರಿ ಏನಿದ್ದಾರೆ ಅವರು ನೋಡ್ಬೇಕಿದು, ಈ ತರ ಆಗ್ಬಾರ್ದು. ಇಲ್ಲಿ ಯಾರು ಕ್ಲರ್ಕ್ ಮಾಡ್ತಾ ಇಲ್ಲ, ಅವನು ಬರಿತಾ ಇಲ್ಲ ಅಂತಂದ್ರೆ ಅವ್ನ ಮೇಲೆ ಆಕ್ಷನ್ ತಗೋಬೇಕು. ಏನು ಆ ತರ ನೀವು ಏನು ಮಾಡ್ತಾ ಇಲ್ಲ, ನಿಮ್ದು ಏನು ಕೈವಾಡಿದೆ, ಈ ನೌಕರಿಗೆ ತೊಂದರೆ ಕೊಡ್ಬೇಕಂತೇಳಿ ಎಷ್ಟು ಹೋರಾಟ ಮಾಡಿದ್ರು ಕೂಡ ಇದು ಮಾಡ್ತಾ ಇಲ್ಲ. ಇದು ಬಹಳ ಒಂದು ನಿಂದನೀಯವಾದಂತ ಒಂದು ಆಡಳಿತ ಇದೆ. ಈ ಆಡಳಿತ ಚುರುಕುಗೊಳ್ಬೇಕು. ಈ ವಿಡಿಯೋ ಹೇಳ್ರಿ, ಹಿಂದಿನಿಂದ ಬಂದು ಏನು ಕೊಡ್ಬೇಕಾ ಏನು? ಅದಂತೂ ಸರ್ಕಾರದಲ್ಲಿ ಈಗ ಬಹಳ ಸ್ಟ್ರಿಕ್ಟ್ ಇದೆ. ನಾವು ಕೊಡ್ಲಿಕ್ಕೆ ತಯಾರಿಲ್ಲ. ಇದು ಎಷ್ಟು ದಿವಸ ಹಿಂಗೆ ಮಾಡೋಣ, ನಾವು ತಿಂದ್ರೆ ಅವ್ರಿಗೆ ತಂದು ಕೊಡ್ಬೇಕಲ್ಲ ಏನು? ಹಿಂಗಾಗಿ ಇದು ಬಹಳ ಆಡಳಿತ ಇದೆ, ಕುಸಿದು ಹೋಗಿದೆ ಜಿಲ್ಲಾ ಪಂಚಾಯತ್ ಆಡಳಿತ. ಈ ಹೊಸದಾಗಿ ಬಂದಂತ ಏನು ಅಧಿಕಾರಿ ಇದ್ದಾರೆ ಸುಂಕನೂರು ಅವರು, ಇದನ್ನ ನೋಡ್ಬೇಕು. ಯಾಕೆ ನಿಮ್ ಕೈಯಲ್ಲಿ ನಿಮ್ ಕೆಳಗೆ ಈ ತರ ಯಾಕೆ ಆಗ್ತಾ ಇದೆ ಅಂಥೇಳಿ ಪರಿಶೀಲನೆ ಮಾಡ್ಬೇಕು. ಇಲ್ದಿದ್ರೆ ನಾವು ಜಾತಿ ಕಚೇರಿಗೆ ಮುಂದೆ ಬರೋ ದಿವಸಗಳಲ್ಲಿ ನಾವು ಎಲ್ಲಾ CITU ಎಲ್ಲಾ ಕಾರ್ಮಿಕ ಸಂಘಗಳು ಕೂಡಿ ಈ ಗ್ರಾಮ ಪಂಚಾಯತ್ ನೌಕರ ಬೆಂಬಲವಾಗಿ ಇಲ್ಲಿ ಭಾರಿ ದೊಡ್ಡ ಒಂದು ಪಿಕೆಟಿಂಗ್ ಮಾಡ್ಬೇಕಾಯ್ತು, ಮುತ್ತಿಗೆ ಹಾಕ್ಬೇಕಾಯ್ತು ಈ ಜಿಲ್ಲಾ ಪಂಚಾಯತಿ ಆಫೀಸಿಗೆ ಅಂತೇಳಿ ನಾನು CITU ಜಿಲ್ಲಾ ಅಧ್ಯಕ್ಷ MD ಸಂಜೆ ಮತ್ತೆ ಕಂಪ್ಯೂಟರ್ ಆಪರೇಟರ್ ಜ್ಯೇಷ್ಠತಾ ಪಟ್ಟಿ ಮಾಡ್ಬೇಕಾಗಿತ್ತು. ಜ್ಯೇಷ್ಠತಾ ಪಟ್ಟಿ ಪ್ರತಿ ವರ್ಷ ಮಾಡ್ಬೇಕು. ಆದ್ರೆ ಇವ್ರು ಯಾರು ಬೇರೆ ವರ್ಷದಿಂದ ಜ್ಯೇಷ್ಠತಾ ಪಟ್ಟಿಗೆ ಮಾಡಿದ್ರು ಜಿಲ್ಲಾ ಪಂಚಾಯತಿಗಿಂತ. ಈಗಾಗಲೇ ರೇಟು ಮತ್ತೆ SD ಪ್ರಮೋಷನ್ ಇತ್ತು, ತಾತ್ಕಾಲಿಕ ಪಟ್ಟಿ ಹಚ್ಚಿ ಮಿನಿಮಮ್ 2 ವರ್ಷ ಆಯ್ತು. ಅದಕ್ಕೆ ಅಂತಿಮ ಮಾಡ್ಬೇಕಂದ್ರೆ ಅಧಿಕಾರಿಗಳು ಅವ್ರವರೇ ಬಿಚ್ಚಾಡ್ಕೊಂಡು ನಮ್ಗೆ ನಾ ಏನ್ ಮಾಡ್ಲಿ, ನೀ ಏನ್ ಮಾಡ್ಲಿ, ನಾ ಮಾಡೀನಿ, ಅವ್ರು ಮಾಡ್ಲಾಗ್ಯಾರ, ಇವ್ರ ಒಬ್ರ ಮೇಲೆ ಗುಡ್ಡ ಕೊಟ್ಬೇಕು. ಇಲ್ಲಿ ನಮ್ ಜಿಲ್ಲಾ ಪಂಚಾಯತಿ ಮುಂದೆ ಈಗ 4 ಜನ ಕುಂತು, ನಮ್ ಸಿಬ್ಬಂದಿ ಅವ್ರು 4 ಜನ ಆಯ್ತು. ನಮ್ ಸಂಘದ ಕೈಲಿ ಇವತ್ತು ಸ್ಟಾರ್ಟ್ ಮಾಡೀವಿ. ಇವಾಗ ಅದಕ್ಕೆ ಕ್ಯಾರೆ ಅಂತಲ್ಲ, ನಾವು ಬಂದು ಮಾತಾಡಿ ಆರ್ಸ್ಲಿಕ್ಕೆ ತಯಾರಿಲ್ಲ ಅವರು. ಈ ಕಲಬುರಗಿ ಜಿಲ್ಲಾ ಪಂಚಾಯತಿ ಒಳಗೆ ಇನ್ನೂವರೆಗೆ 200 ಕೇಸಸ್ ಪೆಂಡಿಂಗ್ ಇಟ್ಕೊಂಡಾರ. ಇದು ಕ್ಲಿಯರ್ ಮಾಡ್ಬೇಕು. ನಮಗೆ ESMS ಪೇಮೆಂಟ್ ಆಗೋದಕ್ಕಿಂತ ಮೊದಲು ಅವ್ರ ಪೇಮೆಂಟ್ 40% ಸಿಬ್ಬಂದಿ ವೇತನ ನಮಗೆ ಬತ್ತ ವಸೂಲಿ ಕೊಡಲಾಗಿರ್ರಿ. 20 ತಿಂಗಳು ಪೇಮೆಂಟ್ ಕೊಡ್ಬೇಕು. ಆ ಪೇಮೆಂಟ್ ಸರಿಯಾಗಿ ಇವ್ರು ಯಾರು ಯಾವುದೇ ಪಂಚಾಯತಿಯಲ್ಲಿ ಕೊಡ್ತಾ ಇಲ್ಲ. ಈ ಎಲ್ಲಾ ಬೇಡಿಕೆಗಳು ಈಡೇರಿಸ್ಬೇಕಂತೇಳಿ ನಾವು ಇಲ್ಲಿ ಧರಣಿ ಕುಂತಿದೀವಿ.